ಈಗಿನ ನಮ್ಮ ಆಧುನಿಕ ಔಷಧಿ ಶಾಸ್ತ್ರ ಅಥವಾ ಚಿಕಿತ್ಸಾ ಶಾಸ್ತ್ರದಲ್ಲಿ ಮನುಷ್ಯನನ್ನು ಆರ್ಟಿಫಿಷಿಯಲ್ ಆಗಿ ಎಷ್ಟು ಕಾಲ ಬದುಕಿಸಬಹುದು. ವೃದ್ಧ ರೋಗಿಯಲ್ಲ, ಮುಪ್ಪು ಒಂದು ರೋಗವಲ್ಲ. 10 ಲಕ್ಷ ಉಂಟು ಅಂತ ಹೇಳಿದ್ರೆ 9 ಲಕ್ಷದ ತನಕ ಅವನನ್ನು ಬದುಕಿಸುವುದು. ಅದರ ನಂತರ ಅದನ್ನ ಏನಾಗಿ ಗೊತ್ತಿಲ್ಲ, ಅದರ ನಂತರ ವೃದ್ಧ ಸಾಯುವುದು. ಈಗ ವಿಮಾ ಕಂಪನಿಯವರು, ಇನ್ಶೂರೆನ್ಸ್ ಕಂಪನಿಯವರು ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಆಗ್ತದೋ? ಇಲ್ಲ, ಅವ್ರು ನೋಟ್ ಪ್ರಿಂಟ್ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಕಳೆದ ವರ್ಷಗಳಲ್ಲಿ ಎಷ್ಟು ಪ್ರೀಮಿಯಂ ನಾವು ಒಟ್ಟು ಮಾಡಿದ್ದೀವಿ, ಈ ವರ್ಷದಲ್ಲಿ ಎಷ್ಟು ಡಿಸ್ಬರ್ಸ್ ಮಾಡಿದ್ದೀವಿ, ಎಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತೇಳಿ. ವೃದ್ಧ ಸಾಯುವುದು ಹೇಗೂ ಸಾಯ್ತಾನೆ, ಮೊಮ್ಮಗಳ ಮದುವೆಗೆ ಇಟ್ಟ 10 ಲಕ್ಷವನ್ನು ಸಹ ತೆಗೆದುಕೊಂಡು ಹೋಗ್ತಾನೆ. ಇಂಥ ಪರಿಸ್ಥಿತಿ ಬಂದ ಹಲವಾರು ಪ್ರಕರಣಗಳು ನಮ್ಮಲ್ಲಿ ಇವೆ. ಆದ್ರಿಂದ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಮಿಸ್ಯೂಸ್ ಮಾಡಬಾರದು. ಯಾರಿಗೆ ನರಳಿನಲ್ಲಿ ಸಾಯಲಿಕ್ಕೆ ಖುಷಿ ಇಲ್ಲೋ ಅವರು ಖಂಡಿತವಾಗಿ ಈ ಲಿವಿಂಗ್ ವಿಲ್ ಕಾನ್ಸೆಪ್ಟ್ ಅನ್ನು ಒಪ್ಪಿಕೊಂಡು ಅದು ಯಾವ ಚಿಕಿತ್ಸೆ ಬೇಕು ಅಂತೇಳಿ ನಿರ್ಧರಿಸುವ ಹಕ್ಕು ರೋಗಿಗೆ, ವೈದ್ಯರಿಗೆಲ್ಲ. ತನಗೆ ಯಾವ ಚಿಕಿತ್ಸೆಯು ಬೇಡ ಅಂತ ಅವನು ನಿರ್ಧಾರ ಆದರೆ ಅದರದ್ದು ಹಕ್ಕು ಇದೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಹೇಗೆ ಘನತೆಯಿಂದ ಬದುಕುವುದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು, ಹಾಗೆ ಘನತೆಯಿಂದ ಸಾಯೋದು ಅಥವಾ ಮರಣ ಹೊಂದುವುದು ಕೂಡ ಒಂದು ಹಕ್ಕು ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಮಹತ್ತರವಾದಂತ ಮಾಹಿತಿ ಇರುವಂತ ವಿಡಿಯೋವನ್ನ ಪೂರ್ತಿ ನೋಡಿ, ಹಂಚಿ. ಸರ್ ನಮಸ್ಕಾರ. ಈಗ ಮಾನವ ಹಕ್ಕು ಅಂತಂದ್ರೆ ಏನು, ಮತ್ತೆ ಈ ಪರಿಕಲ್ಪನೆ ಎಲ್ಲಿ, ಯಾಕಾಗಿ ಹುಟ್ಟಿಕೊಂಡಿತು? ಮಾನವ ಹಕ್ಕುಗಳು ಎಂಬ ಪರಿಕಲ್ಪನೆ ಆಧುನಿಕ ಪ್ರಪಂಚದಲ್ಲಿ 2ನೇ ಮಹಾಯುದ್ಧದ ನಂತರ ಪ್ರಾರಂಭ ಆಯಿತು. 2ನೇ ಮಹಾಯುದ್ಧದ ಯುದ್ಧ ಬಂದಿಗಳನ್ನು ಜರ್ಮನಿ ಸರ್ಕಾರ, ಹಿಟ್ಲರ್ ಸರ್ಕಾರ ಸಾಕಷ್ಟು ಅಮಾನವೀಯವಾಗಿ ನೋಡ್ಕೊಂಡಿತ್ತು. ಅವರ ಮೇಲೆ ತುಂಬಾ ಅತ್ಯಾಚಾರ ಆಯಿತು. ನಾಜಿಗಳ ಮಾರಣ ಹೋಮ ನಡೆಯಿತು. ಆವಾಗ ಕೆಲವು ಔಷಧಿ ಕಂಪನಿಗಳು ಈ ಯುದ್ಧ ಬಂದಿಗಳ ಮೇಲೆ ತಾವು ತಯಾರಿಸಿದ ಔಷಧಿಗಳನ್ನ ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಯುದ್ಧ ಮುಗಿದ ಮೇಲೆ ಇಡೀ ಜಗತ್ತಿನ ಗಮನಕ್ಕೆ ಇದೆಲ್ಲ ಬಂತು. ಇನ್ನು ಮುಂದೆ ಅದು ನಡೀಬಾರದು, ಪ್ರತಿಯೊಬ್ಬರಿಗೆ ಜೀವಿತದ ಹಕ್ಕು ಇದೆ, ರೈಟ್ ಟು ಲಿವ್ ಅಂತ ಹೇಳ್ತಾರೆ. ಆ ಜೀವಿತದ ಹಕ್ಕು ಇದೆ ಎಂಬ ಒಂದು ಕನ್ಸೆಪ್ಟ್ನ ಮೇಲೆ, ಒಂದು ಪರಿಕಲ್ಪನೆಯ ಮೇಲೆ ಮಾನವ ಹಕ್ಕುಗಳು ಎಂಬುದು ಈ ಆಧುನಿಕ ಪ್ರಪಂಚದಲ್ಲಿ ಹುಟ್ಟಿಕೊಂಡದ್ದು. ಅದು ನಮ್ಮ ಭಾರತದಲ್ಲಿ ಮಾತ್ರ 3500 ವರ್ಷಗಳ ಹಿಂದೆ ಅದು ಹುಟ್ಟಿಕೊಂಡಿದೆ ಅಂತ ನನಗೆ ಭಾವನೆ. ಮಹಾಭಾರತದಲ್ಲಿ ದ್ರೋಣಕಲ್ಪ ಅಂತೇಳಿ ಒಂದು ಚಾಪ್ಟರ್ ಬರ್ತದೆ. ಅದರಲ್ಲಿ ದ್ರೋಣ ತಾನು ಘನತೆಯಿಂದ ಬದುಕಬೇಕು, ಘನತೆಯಿಂದ ಸಾಯ್ಬೇಕು ಎಂಬುದನ್ನ ಒಂದು ಉದ್ಗಾರ ಇದೆ. ಆ ಉದ್ಗಾರ ಎಷ್ಟು ಪಾಪ್ಯುಲರ್ ಆಯ್ತು ಅಂತ ಹೇಳಿದ್ರೆ, ಈವನ್ ನಮಗೆಲ್ಲ ಅದೇ ಇದು ಬೇಸ್ ಅಂತದೆ, ಅನಾಯಾಸೇ ಮರಣಂ ವಿನಾ ದೈನೇನ ಜೀವಿತಂ ಅಂತ ಹೇಳಿ. ಅಂದ್ರೆ ದೈನ್ಯದಿಂದ ನಡೆಯುವ ಜೀವಿತ ನನಗೆ ಕೊಡಬೇಡ, ಹಾಗೆ ಆಯಾಸದಿಂದ ಮರಣವನ್ನು ಕೊಡಬೇಡ, ಅಂದ್ರೆ ನೆರಳಿನಲ್ಲಿ ಸಾಯುವಂತೆ ಮಾಡಬೇಡ ಅಂತೇಳಿ ಅವನು ದೇವರನ್ನ ಬೇಡ್ಕೊಳ್ತಾನೆ. ಇದು ನಮ್ಮ ಭಾರತದಲ್ಲಿ ಈ ಮಾನವ ಹಕ್ಕುಗಳ ಕಲ್ಪನೆ 3500 ವರ್ಷಗಳ ಹಿಂದೆಂದೂ ಇತ್ತು ಎಂಬುದಕ್ಕೆ ಒಂದು ಉದಾಹರಣೆ ಅಷ್ಟೇ. ಆದರೆ ಈಗ ಮಾನವ ಹಕ್ಕುಗಳು ಎಂಬುದು ಸರಕಾರಗಳ ಮತ್ತೆ ಸುಪ್ರೀಂ ಕೋರ್ಟ್ಗಳ, ಉಚ್ಚ ನ್ಯಾಯಾಲಯಗಳ ಒಂದು ಆಧಾರದ ಮೇಲೆ, ಜಜ್ಮೆಂಟಿನ ಆಧಾರದ ಮೇಲೆ ನಾವು ಇದನ್ನ ಈಗ ಆಧುನಿಕ ಪ್ರಪಂಚದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ 2005ರಲ್ಲಿ ಕಾಮನ್ ಕಾಸ್ ಎಂಬ ಒಂದು ಸಂಸ್ಥೆ, ನವದೆಹಲಿಯ ಸಂಸ್ಥೆ ಅದು, ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ನರಳಿ ಸಾಯುವವರನ್ನು ಹಾಗೆ ಸಾಯಲು ಬಿಡಬಾರದು, ಅವರಿಗೆ ಘನತೆಯ ಸಾವು ಕೊಡಬೇಕು ಅಂತ ಹೇಳಿ ಅವರು ಒಂದು ದಾವೆಯನ್ನು ಹೂಡಿದ್ರು. ಅದು 2018ರಲ್ಲಿ, ಕೇವಲ 7-8 ವರ್ಷಗಳ ಹಿಂದೆ ಅದರ ಜಜ್ಮೆಂಟ್ ಆಯ್ತು. ಆ ಜಜ್ಮೆಂಟ್ ನಲ್ಲಿ ಅವರು ಕ್ಲಿಯರ್ ಆಗಿ ಘನತೆಯಿಂದ ಸಾಯುವುದು ಮಾನವ ಹಕ್ಕುಗಳು ಎಂಬುದನ್ನ ಜಜ್ಮೆಂಟ್ ಮೂಲಕ ಕೊಟ್ಟರು. ಈಗ ಭಾರತದಲ್ಲಿ ಮಾನವ ಹಕ್ಕುಗಳೊಂದಿಗೆ ಘನತೆಯಿಂದ ಬದುಕುವುದು ಮಾತ್ರ ಅಲ್ಲ, ಘನತೆಯಿಂದ ಸಾಯುವುದು ಒಂದು ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು ಎಂಬುದನ್ನು ರೆಕಗ್ನೈಸ್ ಮಾಡಲಾಗಿದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಸರ್. ಇತ್ತೀಚೆಗೆ ನೀವು ಮಾಡಿರುವಂತ ಒಂದು ಭಾಷಣ ಎಲ್ಲ ಪತ್ರಿಕೆಗಳಲ್ಲೂ ಬಂತು. ಘನತೆಯಿಂದ ಬದುಕುವುದು ಓಕೆ, ಈ ಘನತೆಯಿಂದ ಸಾಯೋದು ಹೇಗೆ ಅಂತ. ಘನತೆಯಿಂದ ಸಾಯುವುದು ಅಂತ ಹೇಳಿದ್ರೆ ನರಳಿ ಸಾಯುವುದು ಬೇಡ. ಯಾರು ಘನತೆಯಿಂದ ಸಾಯಿತು ಅಂತ ಹೇಳಿದ್ರೆ ಸಾವನ್ನು ಒಂದು ಎದುರಿಸುವುದು ಮಾತ್ರ ಅಲ್ಲ, ಸಾಯು ಆ ಪ್ರಕ್ರಿಯೆಯಲ್ಲಿಯೂ ನಾವು ಯಾವುದೇ ರೀತಿಯ ಅನುಕಂಪ ಉಳಿದವರದ್ದು ಬೇಡ.
ಹಾಗೆ ಅದಕ್ಕೆ ಘನತೆಯಿಂದ ಸಾಯುದು ಅಂತ ಹೇಳಿದ್ರೆ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂತ ಹೇಳ್ಬೋದು. ಅದು ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ಸಾಧಾರಣ 60-70 ವರ್ಷಗಳ ಹಿಂದೆ ಒಬ್ಬ ವೃದ್ಧ ಸಾಯುವಾಗ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಮನೆಯಲ್ಲಿ. ಅವರು ಕಾಲ್ ಜಾರಿ ಬೀಳ್ತಾರೆ ಅಥವಾ ಏನಾದ್ರು ಆಗ್ತದೆ, ಅವನನ್ನೆಲ್ಲರೂ ಎತ್ತಿಕೊಂಡು ಹೋಗಿಕೊಂಡು ಹಾಸಿಗೆಯಲ್ಲಿ ಮಲಗ್ತಾರೆ. ವೈದ್ಯರು ಬರ್ತಾರೆ, ಅವ್ರು ಹೇಳ್ತಾರೆ ಈಗಾಗಲೇ ಇದು ಅವರು ಸಾಯುವ ಹೊತ್ತು ಬಂದಿದೆ, ನೀವು ಯಾರಿಗೂ ತಿಳಿಸ್ಬೇಕು, ಅವರಿಗೆಲ್ಲ ಟೆಲಿಗ್ರಾಮ್ ಮೂಲಕ ತಿಳಿಸಿ ಅಂತೇಳಿ. ಹಾಗೆ ಅದು ಒಂದು ಕೋಡ್ ವರ್ಡ್ ಇದ್ದ ಹಾಗೆ ಟೆಲಿಗ್ರಾಮ್ ಕಳಿಸಿ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಮುಂಬೈಯಿಂದ, ಕಲ್ಕತ್ತಾದಿಂದ, ಎಲ್ಲೆಲ್ಲಿ ಕೆಲಸಕ್ಕಿದ್ದವರು ಬರ್ತಾರೆ. ಅದರ ನಂತರ 2-3 ದಿವಸದ ನಂತರ ದಶದಾನ ಅಂತ ಹೇಳ್ತೀವಿ, ಮತ್ತೆ ಗಂಗಾಜಲ, ಅದನ್ನೆಲ್ಲ ಬದುಕಿರುವಾಗಲೇ ಮಾಡಿಕೊಂಡು 7-8 ದಿವಸದಲ್ಲಿ ಅವರ ಸಾವು ಬರ್ತಿತ್ತು. ಅವರು ಪರಲೋಕದಲ್ಲಿ ಘನತೆಯಿಂದ ಹೋಗ್ತಿದ್ರು. ಈಗ ಅದೇನು ಸಾಧಾರಣ ನೋಡಿ 2024-25 ನಾವು ನೋಡುದಂತಾದ್ರೆ ಅದೇ ವೃದ್ಧ ಅದೇ ಕಾಲ್ ಜಾರಿ ಬೀಳ್ತಾನೆ. ಆದ್ರೆ ವೈದ್ಯರನ್ನು ಕಳಿಸೋದು ಇಲ್ಲ, ನೇರವಾಗಿ ಆಂಬ್ಯುಲೆನ್ಸ್ ಬರ್ತದೆ. ಆಂಬ್ಯುಲೆನ್ಸ್ ನೇರವಾಗಿ ಆಸ್ಪತ್ರೆಗೆ ತಗೊಂಡು ಹೋಗಿ, ಆಸ್ಪತ್ರೆಗೋ ನರ್ಸಿಂಗ್ ಹೋಮ್ಗೋ ಎಲ್ಲ ತಗೊಂಡು ಹೋಗಿ ಅಲ್ಲಿ ರೆಡಿಯಾಗಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ICU ಅಂತ ಹೇಳ್ತಾರೆ. ಆ ICUನಲ್ಲಿ ಇವರೆಲ್ಲ ಸೇರಿಕೊಳ್ತಾರೆ. ಅದರ ನಂತರ ಯಾರಿಗೂ ಟೆಲಿಗ್ರಾಮ್ ಹೋಗುವುದಿಲ್ಲ, ಕಿಟಕಿಯಿಂದ ಮಾತ್ರ ನೋಡುದು ಅವರನ್ನು. ಗಂಗಾಜಲ ಇಲ್ಲ, ಏನು ಈ ಕಲ್ಪನೆ ನಮ್ದು ಏನಿದೆ ಅದೇನು ಯಾವುದೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಈಗಿನ ನಮ್ಮ ಆಧುನಿಕ ಔಷಧಿ ಶಾಸ್ತ್ರ ಅಥವಾ ಚಿಕಿತ್ಸಾ ಶಾಸ್ತ್ರದಲ್ಲಿ ಮನುಷ್ಯನನ್ನು ಆರ್ಟಿಫಿಷಿಯಲ್ ಆಗಿ ಎಷ್ಟು ಕಾಲ ಬದುಕಿಸಬಹುದು. 1.5-2 ತಿಂಗಳು 3 ತಿಂಗಳು ಬೇಕಾದ್ರೆ ಅದೇ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಿದ್ರೆ ಆಯ್ತು. ಮತ್ತೆ ಗ್ಲೂಕೋಸ್ ನೆಕ್ಸೋಸ್ ಏನೇನಿದೆ ಅದು ಕಾರ್ಬೋಹೈಡ್ರೇಟ್ಸ್ ಅನ್ನ ಇಂಟ್ರಾವೀನಸ್ ನಲ್ಲಿ ಕೊಟ್ರೆ ಆಯ್ತು. ಅವ್ನು ಸಾಕಷ್ಟು ಕಾಲ ಬದುಕ್ತಾನೆ. ಶ್ವಾಸಕೋಶಕ್ಕೆ ಒಂದು ಟ್ಯೂಬ್ ಅನ್ನು ಹಾಕ್ತಾರೆ. ಒಂದು ವೇಳೆ ಅವನಿಗೆ ತಿನ್ಲಿಕ್ಕೆ ಆಗದೇ ಇದ್ರೆ ತಿನ್ನುವುದನ್ನು ಸಹ ಟ್ಯೂಬಿನ ಮೂಲಕವನ್ನು ಕೊಡುವಂಥದ್ದು. ಇದೆಲ್ಲ ಆಗುವಾಗ ಇದಕ್ಕೆ ನಾವು ನರಳಿ ಸಾಯುವುದು ಅಂತ ಹೇಳಿ ಪರಿಕಲ್ಪನೆಯನ್ನು ಕೊಡಬಹುದು. ನರಳಿ ಸಾಯುವುದು ಅಂದ್ರೆ ಅದು ಬೇಕೋ ಬೇಡವಾ ಅಂತ ಹೇಳಿ ನೀವು ಸರಿಯಾಗಿದ್ದಾಗ್ಲೇ, ನಿಮ್ಮ ಮಾನಸಿಕ ಸಮತೋಲನ ಇದ್ದಾಗ್ಲೇ ನೀವು ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಒಂದು ಸ್ಕೋಪ್ ಇದೆ. ಈಗ ಅದನ್ನೇ ಲಿವಿಂಗ್ ವಿಲ್ ಅಂತ ಹೇಳ್ತಾರೆ, ಅಥವಾ ಅಡ್ವಾನ್ಸ್ಡ್ ಮೆಡಿಕಲ್ ಡೈರೆಕ್ಟಿವ್ ಅಂತ ಹೇಳಿ ಹೇಳ್ತಾರೆ. ಅದು ಅಂತಿಮ ಕ್ಷಣಗಳಲ್ಲಿ ನಾನು ಸಾವನ್ನು ಹೇಗೆ ಎದುರಿಸಲು ಬಯಸ್ತೇನೆ ಎಂಬ ಒಂದು ಆದೇಶವನ್ನು ಮುಂಚಿತವಾಗಿಯೇ ಕೊಡುವಂಥದ್ದು. ಅಂದ್ರೆ ಮನಸ್ಸು ಸಮತೋಲ ಮನಸ್ಸು ಇರುವಾಗಲೇ ಕೊಡುವಂಥದ್ದು ಅಷ್ಟೇ, ಬೇರೆ ಏನಿಲ್ಲ. ಅದು ಈ ಕಲ್ಪನೆ ಯುರೋಪ್ ದೇಶಗಳಲ್ಲಿ, ಇಂಗ್ಲೆಂಡ್ನಲ್ಲಿ, ಮತ್ತೆ ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ಕಡೆಗಳಲ್ಲಿ ಇದು ಈಗಾಗಲೇ ಬಂದಿದೆ. ಅದಕ್ಕೆ ಅವರು ಲಿವಿಂಗ್ ವಿಲ್ ಅಂತ ಹೇಳ್ತಾರೆ. ಆದ್ರೆ ಭಾರತದಲ್ಲಿ ಇದು ಇನ್ನೂ ಎಷ್ಟು ಜನರಿಗೆ ಗೊತ್ತಿಲ್ಲ. ಅದನ್ನ ತರುವ ಅವಶ್ಯಕತೆ ಇದೆ ಅಂತೇಳಿ ನನಗೆ ಒಂದು ಭಾವನೆ ಬರ್ತಾ ಇದೆ. ಸೊ ಹಾಗಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಘನತೆಯಿಂದ ಸಾಯುವ ಪರಿಕಲ್ಪನೆ ಅವಶ್ಯಕತೆ ಇದೆಯಲ್ಲ, ಇದು ನಿಜಕ್ಕೂ ಯಾಕೆ ಬೇಕಾಯ್ತು ಅಂತ? ಯಾಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ 3 ಕಾರಣಗಳನ್ನ ಕೊಡಬಹುದು. ಒಂದನೇ ಕಾರಣ, ಈಗ ವೈದ್ಯಕೀಯ ವೆಚ್ಚ, ಯಾವುದೇ ರೋಗ ಬರಲಿ ಅಥವಾ ರೋಗ ಇಲ್ಲದೆ ಇರಲಿ, ಈಗ ವೃದ್ಧಾಪ್ಯ ಅಂತ ಹೇಳುವುದು ಅಥವಾ ಮುಪ್ಪು ಅಂತ ಹೇಳುವಂಥದ್ದು ಒಂದು ರೋಗ ಅಲ್ಲ. ನಮ್ಮ ಭಾರತದ ಪರಿಕಲ್ಪನೆ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ, ವೃದ್ಧ ರೋಗಿ ಅಲ್ಲ, ಮುಪ್ಪು ಒಂದು ರೋಗವಲ್ಲ, ವೃದ್ಧನಿಗೆ ಚಿಕಿತ್ಸೆ ಇಲ್ಲ, ಚಿಕಿತ್ಸೆ ರೋಗಿಗಳಿಗೆ ಮಾತ್ರ ಅಂತ. ಈ ಒಂದು ಕಲ್ಪನೆ ನಾವು ಸಂಸ್ಕೃತದಲ್ಲಿ ಹೇಳಲಿಕ್ಕೆ ಬಯಸ್ತಿಲ್ಲ, ಇದು ನಾ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ವೃದ್ಧ ಯಾವತ್ತೂ ರೋಗಿಯನ್ನು ಎನಿಸಿಕೊಳ್ಬಾರದು, ಅದು ನ್ಯಾಚುರಲ್ ಪ್ರೊಸೆಸ್, ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆಯಿಂದ ಅವನು ಈ ದೇಶ ಈ ಪ್ರಪಂಚವನ್ನು ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣ ಅಷ್ಟೇ. ಈಗ ನಾವು ಅದನ್ನು ಪ್ರಪಂಚದಿಂದ ಹೋಗ್ಲಿಕ್ಕೆ ನಾವು ಬಿಡ್ತಾ ಇಲ್ಲ. ನಾವು ಅಂದ್ರೆ ಅಂತ ಹೇಳಿದ್ರೆ ಬದುಕಿದ್ದವರು ವೃದ್ಧನನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಈಗ ಇದರ ಅರ್ಥ ICU ಇರಬಾರ್ದು ಎಂಬ ನನ್ನ ವಿಚಾರ ಅಲ್ಲ. ICU ಬೇಕು. 19 ವರ್ಷದವನು ಆಕ್ಸಿಡೆಂಟ್ ಆದ್ರೆ ಅವನಿಗೆ ICU ನಲ್ಲಿ ಹಾಕಿ ಚಿಕಿತ್ಸೆ ನೀಡುವುದು ಯೋಗ್ಯ. ಮತ್ತೆ ಅದು
ಅದು ಅರ್ಥವೂ ಇದೆ. ಅದೇ 91 ವರ್ಷದವನನ್ನು ಅಲ್ಲಿಯೇ ಹಾಗೆ ಅದೇ ರೀತಿಯಲ್ಲಿ ಇಡುಗುಂಟಾದ್ರೆ ನೀವು ಸ್ವಾಭಾವಿಕ ಪ್ರಕ್ರಿಯೆಯಲ್ಲಿ ನ್ಯಾಚುರಲ್ ಪ್ರೊಸೆಸ್ನಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೀರಿ ಎಂಬುದು ಸ್ಪಷ್ಟ. ಅದನ್ನು ಮಾಡಬಾರದು ಅಂತೇಳಿ ಯಾರ್ಯಾರಿಗೆ ಕಲ್ಪನೆ ಯಾರಿಗೆ ನಿರ್ಧಾರ ಮಾಡಿದ್ವೋ ಅವರೆಲ್ಲ ಲಿವಿಂಗ್ ವಿಲ್ಗಳನ್ನು ಬರೀಬಹುದು. ಓಕೆ, ರೈಟ್ ಸರ್. ಈಗ ಈ ನಮ್ಮ ಭಾರತ ಸರ್ಕಾರದಿಂದ ಈ ಪರಿಕಲ್ಪನೆಯನ್ನ ಸಾಕಾರಗೊಳಿಸೋದಕ್ಕೆ ಏನಾದ್ರು ಪ್ರಯತ್ನಗಳು ನಡೀತಾ ಇದೆಯಾ? ಈಗಾಗಲೇ ನಡೆದಿದೆ. 2016ರಲ್ಲಿ ಭಾರತ ಸರ್ಕಾರವು ಒಂದು ಬಿಲ್ ಅನ್ನ ಪಾರ್ಲಿಮೆಂಟ್ನಲ್ಲಿ ಟೇಬಲ್ ಮಾಡಿದ್ರು. ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಕೇವಲ 65 ಜನ ಇದ್ರು, ರಾಜ್ಯಸಭೆಯಲ್ಲಿ ಸಾಧಾರಣ 30-35ಕ್ಕಿಂತ ಜಾಸ್ತಿ ಇರಲಿಲ್ಲ. ಎರಡೂ ಕಡೆಯಲ್ಲಿ ಕೋರಂ ಇಲ್ಲದೆ ಅದು ಇಡೀ ಸೆಷನ್ ನಲ್ಲಿ ಅದು ಪಾಸ್ ಆಗ್ಲಿಲ್ಲ. ಅದರ ನಂತರ ಜನರೆಲ್ಲ ಮರ್ತು ಹೋಯ್ತು, ಸರ್ಕಾರವು ಮರ್ತು ಹೋಯ್ತು. ಆದ್ರಿಂದ ಇದು ಲೀವಿಂಗ್ ವಿಲ್ ಅಂತ ಹೇಳಿ ಒಂದು ಡ್ರಾಫ್ಟ್ ಮಾಡಿಕೊಂಡು ಆವಾಗ ಪ್ರಯತ್ನ ನಡೆದಿದ್ದು ಹೌದು, ಆದ್ರೆ ಜನಗಳಿಗೆ ಅದು ಗೊತ್ತಾಗ್ಲೇ ಇಲ್ಲ. ಈಗ ವೈದ್ಯಕೀಯ ವೆಚ್ಚ ಜಾಸ್ತಿ ಆಗ್ತಾ ಇರುವಾಗ ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಅಂತೇಳಿ ವೈದ್ಯಕೀಯ ಇನ್ಶೂರೆನ್ಸ್ ಏನಿದೆಯಲ್ಲ ಅದನ್ನ ಸಾಕಷ್ಟು ಆಸ್ಪತ್ರೆಗಳು, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಸಾಕಷ್ಟು ಆಸ್ಪತ್ರೆಗಳು ಅದರಲ್ಲಿ ಮಿಸ್ಯೂಸ್ ಮಾಡಿದ್ದಾರೆ. ಆ ಮಿಸ್ಯೂಸ್ ಮಾಡಿದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿ, ಒಬ್ಬನಿಗೆ 10 ಲಕ್ಷ ರೂಪಾಯಿ ಒಂದು ಇನ್ಶೂರೆನ್ಸ್, ವೈದ್ಯಕೀಯ ಇನ್ಶೂರೆನ್ಸ್ ಇದೆ, ಮೆಡಿಕಲ್ ಇನ್ಶೂರೆನ್ಸ್. ಆಸ್ಪತ್ರೆಗೆ ಹೋದ ಕೂಡಲೇ ಮೊದಲು ಕೇಳುವ ಪ್ರಶ್ನೆ, ನಿಮ್ಗೆ ಮೆಡಿಕಲ್ ಇನ್ಶೂರೆನ್ಸ್ ಇದೆಯಾ ಅಂತ. ಹೌದು, ಹಾಗಾದ್ರೆ ನಿಮ್ಗೆ ನಂಬರ್ ಕೊಡಿ ಅಂತೇಳಿ ಅಲ್ಲಿ ನೋಡ್ತಾರೆ. ಇದು ನಮ್ಮ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನಕ್ಕೆ ಬಂದ ದೂರುಗಳ ಆಧಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಹತ್ರ 32 ಕಂಪ್ಲೇಂಟ್ಸ್ ಇದೆ. ಆವಾಗ ನಮ್ಗೆ ಇದನ್ನು ಒಂದು ಅನಾಲಿಸಿಸ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಎಂಬುದು ನಮ್ಮ ಸ್ಪಷ್ಟ ಕಲ್ಪನೆ ಬಂತು. ನೋಡಿ, ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, 10 ಲಕ್ಷ ಉಂಟು ಅಂತ ಹೇಳಿದ್ರೆ 9 ಲಕ್ಷದ ತನಕ ಅವನನ್ನು ಬದುಕಿಸುವುದು, ಅದರ ನಂತರ ಅದನ್ನ ಏನಾಗಿ ಗೊತ್ತಿಲ್ಲ, ಅದರ ನಂತರ ರದ್ದು ಸಾಯುವುದು. ಆವಾಗ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ನೋಡಿ, ಯಾರ್ಯಾರು ಇನ್ಶೂರೆನ್ಸ್ ಮಾಡಿದ್ರು ಅವರು ಎಂತ ಹೇಳಿಸ್ತಾರೆ, ನನ್ಗೇನು ಖರ್ಚು ಬರ್ಲಿಲ್ಲ, ಇನ್ಶೂರೆನ್ಸ್ ನಲ್ಲಿ ಮುಗಿದು ಹೋಯ್ತು ಅಂತ. ಹಾಗೆ ಅರ್ಥ ಅಲ್ಲ, ಹಾಗೆ ಅರ್ಥೈಸಬಾರ್ದು. ಯಾಕಂತ ಹೇಳಿದ್ರೆ, ಮೆಡಿಕಲ್ ಇನ್ಶೂರೆನ್ಸ್ ಅಥವಾ ವೈದ್ಯಕೀಯ ವಿಮೆ ಇರುವುದೇ ಅವಶ್ಯಕ ಬಂದ ಕಾಲದಲ್ಲಿ ಅದನ್ನ ಉಪಯೋಗಿಸ್ಲಿಕ್ಕೆ. ಅಂದ್ರೆ ಉದಾಹರಣೆ ಹೇಳ್ತೇನೆ ನಾನು ನಿಮ್ಗೆ. ಒಂದು 10 ಲಕ್ಷಕ್ಕೆ 40,000 ರೂಪಾಯಿ ಪ್ರೀಮಿಯಂ ಕೊಡ್ತಾನೆ ಒಬ್ಬ ಅಂತ ಎಣಿಸೋಣ. ಅವ ಕೊಡುವುದು 40,000, ಆದ್ರೆ ಆಸ್ಪತ್ರೆಯವರು ಅಲ್ಲಿಂದ ತೆಗೆಯುವುದು 9 ಲಕ್ಷ. ಹೀಗೆ ಎಲ್ಲರೂ ಮಾಡ್ತಾ 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 ಹೋದ್ರೆ, ಈಗ ವಿಮಾ ಕಂಪನಿಯವರು, ಇನ್ಶೂರೆನ್ಸ್ ಕಂಪನಿಯವರು ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಆಗ್ತದೋ? ಇಲ್ಲ, ಅವ್ರು ನೋಟ್ ಪ್ರಿಂಟ್ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಕಳೆದ ವರ್ಷಗಳಲ್ಲಿ ಎಷ್ಟು ಪ್ರೀಮಿಯಂ ನಾವು ಒಟ್ಟು ಮಾಡಿದ್ದೀವಿ, ಈ ವರ್ಷದಲ್ಲಿ ಎಷ್ಟು ಡಿಸ್ಬರ್ಸ್ ಮಾಡಿದ್ದೀವಿ, ಎಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತೇಳಿ. ಆವಾಗ 1 ಕೋಟಿ ಅವರು ಡಿಸ್ಬರ್ಸ್ ಮಾಡಿದ್ದಾರೆ ಅಂತ ತಿಳಿಸುವ, ಅವರಿಗೆ ಬಂದದ್ದು ಇದು ಸಾಧಾರಣ 9 ಲಕ್ಷ ಬಂದಿದೆ, 1 ಕೋಟಿ ಹೋಗಿದೆ ಅಂತ ಹೇಳಿದ್ರೆ, ಅವರು ಮುಂದಿನ ವರ್ಷದಲ್ಲಿ ಈ 30-40 ಸಾವಿರ ಇದ್ದ ಪ್ರೀಮಿಯಂ 60,000ಕ್ಕೆ, 70,000ಕ್ಕೆ, 80,000ಕ್ಕೆ ಮಾಡುವುದು ಅದು ಅವಶ್ಯ. ಅದು ಇಲ್ಲದಿರೋ ಕಂಪನಿ ಮುಳುಗ್ತದೆ, ಆ ಪರಿಕಲ್ಪನೆ, ಇನ್ಶೂರೆನ್ಸ್ ಕಲ್ಪನೆ ಹೋಗ್ತದೆ. ಆಗ ಎಂತ ಆಗ್ತದೆ ಅಂತ ಹೇಳಿ ಒಂದು ಸ್ಥಿತಿ ಬರ್ತದೆ, ಇದು ಹೆಚ್ಚು ಕಾಲ ಇಲ್ಲ, 2-3 ವರ್ಷದಲ್ಲೇ ಬರ್ತದೆ. 95,000 ಪ್ರೀಮಿಯಂ 1 ಲಕ್ಷ ಸಿಗೋದು. ಆವಾಗ ಯಾರು ಇನ್ಶೂರೆನ್ಸ್ ಮಾಡ್ತಾರೆ? ಆವಾಗ ಏನಾಯ್ತು, ವೃದ್ಧ ಸಾಯುವುದು ಹೇಗೂ ಸಾಯ್ತಾನೆ, ಮೊಮ್ಮಗಳ ಮದುವೆಗೆ ಇಟ್ಟ 10 ಲಕ್ಷವನ್ನು ಸಹ ತೆಗೆದುಕೊಂಡು ಹೋಗ್ತಾನೆ. ಇಂಥ ಪರಿಸ್ಥಿತಿ ಬಂದ ಹಲವಾರು ಪ್ರಕರಣಗಳು ನಮ್ಮಲ್ಲಿ ಇವೆ. ಆದ್ರಿಂದ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಮಿಸ್ಯೂಸ್ ಮಾಡಬಾರದು. ಮಾತ್ರ ಅಲ್ಲ, ಅವಶ್ಯ ಇಲ್ಲದೆ ICUನಲ್ಲಿ ನರಳಿ ಸಾಯುವುದು, ಇದು ತಪ್ಪಿಸಬೇಕಂತಾದ್ರೆ ಲಿವಿಂಗ್ ವಿಲ್ ಕನ್ಸೆಪ್ಟ್, ಅಂತಿಮ ಕ್ಷಣಗಳಲ್ಲಿ ವೈದ್ಯಕೀಯ ನಿರ್ದೇಶನ ಎಂಬುದು ಭಾರಿ ಅಗತ್ಯ ಇದೆ ಅಂತ ನನ್ನ ಭಾವನೆ. ಬಹಳ ಒಳ್ಳೆ ವಿಷಯ ಸರ್. ಕೊನೆ ಪ್ರಶ್ನೆ, ಈ ಪರಿಕಲ್ಪನೆ ಈಗ ಕಾನೂನು ರೂಪದಲ್ಲಿ ಜಾರಿ ಆಗ್ಬೇಕು ಅಂತ ಆದ್ರೆ ನಿಮ್ಮ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಇದೆಯಲ್ಲ, ಏನೇನು ಕ್ರಮಗಳನ್ನು ಕೈಗೊಳ್ತಾ ಇದೆ? ನೋಡಿ, ನಾವು ಮೊದಲನೇದಾಗಿ ಇದು ಸಾಧಾರಣ ಒಂದು 2 ಅಥವಾ 3% ಮಂದಿಗೆ ಮಾತ್ರ ಇವತ್ತು ಇದು ತಿಳಿದಿದೆ. ಸರಿ, ಸಾಧಾರಣ 50-60% ಜನರಿಗೆ ಇದು ತಿಳಿಯಿತು ಅಂತ ಆದ್ರೆ ಜನಾಭಿಪ್ರಾಯ ರೂಪಣೆ ಆಗ್ತದೆ, ಅವೇರ್ನೆಸ್ ಅಂತ ಹೇಳ್ತೀವಿ ನಾವು. ಅವೇರ್ನೆಸ್ ಅನ್ನ ಮಾಡಿಕೊಂಡ ಮೇಲೆ ಜನರಿಗೆ ಇದು ನಮಗೂ ಅಗತ್ಯ ಇದೆ ಅಂದ್ರೆ 18 ವರ್ಷದ ಯುವಕನಿಂದ ಹಿಡಿದುಕೊಂಡು 90 ವರ್ಷದವರೆಗೆ ಯಾರು ಈ ಲಿವಿಂಗ್ ವಿಲ್ ಗಳನ್ನ ಅಥವಾ ಅಂತಿಮ ನಿರ್ದೇಶನ, ವೈದ್ಯಕೀಯ ನಿರ್ದೇಶನವನ್ನು ಮಾಡಬಹುದು. ಅದನ್ನ ಜನರಿಗೆ ತಿಳಿಸಿ ಆದ ಮೇಲೆ ಈ ಸರ್ಕಾರದಕ್ಕೆ ಆಗ್ರಹ ಮಾಡಲಿಕ್ಕೆ ಇದನ್ನ ಕಾಯ್ದೆಯಾಗಿ
ತರಲಿಕ್ಕೆ ಆಗ್ರಹ ಮಾಡಲಿಕ್ಕೆ ನಮಗೆ ಈಗ ದೊಡ್ಡ ಆಂದೋಲನವೇ ಆಗಬೇಕಾಗಿದೆ. ಸ್ಪೆಷಲಿ ಈಗ ನೋಡಿ, ಸಾಧಾರಣ 19% ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಭಾರತದಲ್ಲಿ. ಅವರೆಲ್ಲರೂ ಮನಸ್ಸು ಮಾಡಿದ್ರೆ, ಇದು ಪ್ರಜಾತಂತ್ರದ ತತ್ವವೇ ಅದು. 20% ಸಾಧಾರಣ ಎಣಿಸುವ 20% ಜನ ಒತ್ತಾಯ ಮಾಡಿದ್ರೆ ಸರ್ಕಾರದವರು ಆ ಕಾಯ್ದೆಯನ್ನು ತರಲೇಬೇಕು. ಸರಿ. ಆದ್ರಿಂದ ಸೀನಿಯರ್ ಸಿಟಿಸನ್ಸ್ ಎಲ್ಲೆಲ್ಲಿ ಫಾರಮ್ಸ್ ಇದೆ ಅವರೆಲ್ಲ ಇದನ್ನ ತಿಳಿದುಕೊಂಡು ಅಂತಿಮ ದಿನಗಳಲ್ಲಿ ನಾನು ನರಳಿ ಸಾಯ್ಬೇಕು ಅಥವಾ ಸಂತೋಷದಿಂದ ಘನತೆಯಿಂದ ಸಾಯ್ಬೇಕು ಅಂತೇಳಿ ನಿರ್ಧಾರ ಮಾಡ್ಬೇಕು. ನೋಡಿ, ಎಲ್ರು ಅಂತ ಹೇಳ್ತಾ ಇಲ್ಲ, ಕೆಲವರು ಇದ್ದಾರೆ, ಇಲ್ಲ ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ನಂಗೆ ಬದುಕಲೇಬೇಕು ಅಂತ ಹೇಳಿ ಅವ್ರು ಮಾಡ್ಲಿ, ಏನ್ ಚಿಂತಿಲ್ಲ. ಓಕೆ. ಆದ್ರೆ ಯಾರಿಗೆ ನರಳಿ ಸಾಯ್ಲಿಕ್ಕೆ ಖುಷಿ ಇಲ್ವೋ ಅವರು ಖಂಡಿತವಾಗಿ ಈ ಲಿವಿಂಗ್ ವಿಲ್ ಕಾನ್ಸೆಪ್ಟ್ ಅನ್ನು ಒಪ್ಪಿಕೊಂಡು ಅದನ್ನ ಪ್ರಾರಂಭ ಮಾಡಬಹುದು. ಇದು 2ನೇದು. 3ನೇದು, ಈಗ ಭಾರತದಲ್ಲಿ 2018ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಆ ಜಜ್ಮೆಂಟ್ ನಲ್ಲಿ ಲಿವಿಂಗ್ ವಿಲ್ ತಯಾರಿಸುವುದು ಹೇಗೆ, ಅದನ್ನು ಎಕ್ಸಿಕ್ಯೂಟ್ ಮಾಡುವುದು ಹೇಗೆ, ಅದನ್ನು ಇಂಪ್ಲಿಮೆಂಟ್ ಮಾಡುವುದು ಹೇಗೆ, ಎಕ್ಸಿಕ್ಯೂಟ್ ಅದೇ ತಯಾರಿಸುವುದು ಹೇಗೆ, ಏನೇನು ಅದರಲ್ಲಿ ಕಂಟೆಂಟ್ಸ್ ಇರಬೇಕು, ಹಾಗೂ ಅದನ್ನ ಅಂತಿಮ ಕ್ಷಣಗಳಲ್ಲಿ ನಿರ್ಧಾರ ಮಾಡೋದು ಹೇಗೆ, ವೈದ್ಯರು ರೂಲ್ಸ್ ಏನಿದೆ, ಆಸ್ಪತ್ರೆಯ ರೂಲ್ ಇದೆ, ಇದನ್ನೆಲ್ಲವನ್ನ ನೀಟಾಗಿ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ಜಗತ್ತಿನಲ್ಲಿ ಜಗತ್ತಿನ ಎಲ್ಲ ದೇಶಗಳು ಒಪ್ಪಿಕೊಂಡ ರೋಗಿಯ ಹಕ್ಕು ಎಂಬ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ನಲ್ಲಿ ತನಗೆ ಯಾವ ಚಿಕಿತ್ಸೆ ಬೇಕು ಬೇಡ ಎಂಬುದನ್ನ ರೋಗಿಗೆ ನಿರ್ಧಾರಕ್ಕೆ ಬಿಡಬೇಕು ಅಂತೇಳಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಉದಾಹರಣೆ ಹೇಳ್ತೇನೆ ನಾನು ನಿಮ್ಗೆ. ಒಬ್ಬನಿಗೆ ಕ್ಯಾನ್ಸರ್ ಬಂತಂತ ತಿಳಿಸುವ, ವೈದ್ಯರು ಅವನಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ನೋಡಿ ಈ ಕ್ಯಾನ್ಸರ್ ನಲ್ಲಿ ರೇಡಿಯೋಥೆರಪಿ ಸಾಧ್ಯ ಇದೆ, ಕೀಮೋಥೆರಪಿ ಸಾಧ್ಯ ಇದೆ, ಸರ್ಜರಿ ಸಾಧ್ಯ ಇದೆ, ಅದರದ್ದು ಸೈಡ್ ಎಫೆಕ್ಟ್ಸ್ ಏನು ಅಂತೇಳಿ ವಿವರಿಸಿ ಆದ ಮೇಲೆ ಅದು ಯಾವ ಚಿಕಿತ್ಸೆ ಬೇಕು ಅಂತೇಳಿ ನಿರ್ಧರಿಸುವ ಹಕ್ಕು ರೋಗಿಗೆ, ವೈದ್ಯರಿಗಲ್ಲ. ಒಂದು ವೇಳೆ ತನಗೆ ಯಾವ ಚಿಕಿತ್ಸೆಯು ಬೇಡ ಅಂತ ಅವನ ನಿರ್ಧಾರ ಆದರೆ ಅದರದ್ದು ಹಕ್ಕು ಇದೆ. ಕೆಲವು ವೈದ್ಯರು ಅದು ಇಂಟರ್ಪ್ರಿಟ್ ಬೇಗ ರೀತಿ ಮಾಡ್ತಾರೆ, ಇದು ಸುಸೈಡ್ ಆಗ್ತದೆ ಅಂತೇಳಿ. ಸುಸೈಡ್ ಆಗುದಿಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕ್ಲಿಯರ್ ಇದೆ. ಅದು ಸುಸೈಡ್ ಅಂತೇಳಿ ಎಣಿಸಿಕೊಳ್ಳುವುದಿಲ್ಲ. ತನಗೆ ಸೈಡ್ ಎಫೆಕ್ಟ್ಸ್ ಇರುವ ಯಾವುದೇ ಚಿಕಿತ್ಸೆ ಬೇಡ. ಉದಾಹರಣೆಗೆ ನೋಡಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಕೀಮೋಥೆರಪಿ ಕೊಡ್ತಾರೆ, ಕೂದಲೆಲ್ಲ ಹೋಗ್ತದೆ, ಮೈಯೆಲ್ಲ ಅಂದ್ರೆ ಮಿರಿ ಆಗ್ತದೆ. ಅಂಥದ್ದು ನನಗೆ ಆ ನರಳಿರುವುದು ನನಗೆ ಬೇಡ ಅಂತೇಳಿ ನಿರ್ಧಾರ ಮಾಡಿ ನನಗೆ ಚಿಕಿತ್ಸೆ ಬೇಡ ಅಂತ ಹೇಳುವ ಹಕ್ಕು ರೋಗಿಗೆ ಇದೆ. ಇದನ್ನು ಎಲ್ಲರೂ ತಿಳ್ಕೊಳ್ಬೇಕು. ಮಾತ್ರ ಅಲ್ಲ, ಅದರಲ್ಲಿ ಎಷ್ಟು ಸ್ಪಷ್ಟ ಇದೆ ಅಂತ ಹೇಳಿದ್ರೆ, ವೈದ್ಯ ರೋಗಿಗೆ ಇದನ್ನ ತಿಳಿಸಲೇಬೇಕು. ಒಂದು ವೇಳೆ ರೋಗಿ ಅನ್ಕಾನ್ಶಿಯಸ್ ಆದ್ರೆ ಅವನ ಸಂಬಂಧಿಕರಿಗೆ ಇದನ್ನ ತಿಳಿಸುವುದು ವೈದ್ಯರ ಜವಾಬ್ದಾರಿಯಾಗಿದೆ. ಒಂದು ವೇಳೆ ಅವನು ತಿಳಿಸದೇ ಇದ್ರೆ ಇಟ್ ಲೀಡ್ಸ್ ಟು ಮೆಡಿಕಲ್ ನೆಗ್ಲಿಜೆನ್ಸ್, ವೈದ್ಯಕೀಯ ನಿರ್ಲಕ್ಷ್ಯ ಅಂತ ಎಣಿಸಿಕೊಳ್ತದೆ. ಇದು ಎಲ್ಲರೂ ವೈದ್ಯರು ರೋಗಿಗಳು ಎಲ್ಲ ತಿಳಿದುಕೊಳ್ಳಬೇಕಾದ ವಿಚಾರ. ಅವರವರ ಲಿಮಿಟ್ಸ್ ಏನಂತೇಳಿ ಅವರಿಗೆ ಗೊತ್ತಾಗಲೇಬೇಕು.